ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗೆ. ಫ್ರೆಂಡ್ಸ್, ತುಂಬ ಜನ ಕಾಯ್ಕೊಂಡಿದ್ದೀರಾ ಸ್ಟಾಕ್ ತೋರಿಸಲ್ಲ ಎಸ್ ಕಾರ್ಸಲ್ಲಿ ಅಂದ್ಬಿಟ್ಟು. ಎಸ್ ಕಾರ್ಸಲ್ಲಿ ಸ್ಟಾಕ್ ತೋರಿಸ್ತೀರಿ ಫ್ರೆಂಡ್ಸ್, ಯಾಕಂದರೆ ನಮ್ಮದು ಒಂದು ಚಿಕ್ಕ ರಿನಿವೇಷನ್ ಆಗ್ತಿತ್ತು ಸ್ಟೋರು. ಅದಕ್ಕೆ ನಿಮ್ಗೆ ಒಂದು ಗ್ಯಾಪ್ ಇತ್ತು, ನಮ್ಮ ಇನ್ವೆಂಟ್ರಿ ನಿಮ್ಗೆ ತೋರಿಸೋಕ್ಕಾಗಿಲ್ಲ. ಸೊ ಬರೀ ಫ್ರೆಂಡ್ಸ್, ಇವತ್ತು ನಮಗೆ ಕಂಪ್ಲೀಟ್ ಒಂದು ಮಿಡ್ ಸೆಗ್ಮೆಂಟ್ ಇನ್ವೆಂಟ್ರಿ ತೋರಿಸ್ತೀನಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್, ಈ ವಿಡಿಯೋ ನಾವು ಶುರು ಮಾಡೋಣ ಇವಾಗ. ಸೊ ಬರೀ ಮೊದಲನೇ ಗಾಡಿ ನಿಮ್ಗೆ ಒಂದು ಹೋಂಡಾ i20 ನೋಡ್ತೀನಿ. ತುಂಬ ಜನ ಆಪ್ಷನ್ ಕೇಳ್ಕೊಂಡ್ರೆ ಸರ್ ಒಂದು ಲೋ ಬಜೆಟಲ್ಲಿ ಒಂದು ಫುಲ್ ಆಪ್ಷನ್ ಗಾಡಿ ಬೇಕಂದ್ಬಿಟ್ಟು ನಮ್ಮ ಒಂದು 2009 ಮಾಡಲ್ ಹೋಂಡಾ i20 ಬಂದಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಆಸ್ಟ್ರಾ ABS ಬರುತ್ತೆ, ನಿಮಗೆ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಕಿಲೋಮೀಟ್ರ್ ಬೇರೆ ನಿಮಗೆ 48,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನೀವು ನೋಡ್ಬೋದು ಗಾಡಿ ಅಂದರೆ ಒಂದು ತುಂಬ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಕಂಪ್ಲೀಟ್ಲಿ ಫ್ರಮ್ ದ ಡೇ ಒನ್ ನಿಮಗೆ ಕಂಪ್ಲೀಟ್ಲಿ ನೀವು ನೋಡ್ಬೋದು ಟೈರ್ಸ್ ಕಂಡೀಷನ್ ನಿಮಗೆ ಆಲ್ಮೋಸ್ಟ್ ಒಂದು 80% ಟೈರ್ಸ್ ಅವೈಲೇಬಲ್ ಇದೆ. ಇಂಟೀರಿಯರ್ ನೋಡ್ಬೋದು ನಿಮಗೆ ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸು, ನಿಮಗೆ ಕಂಪ್ಲೀಟ್ ಫುಲ್ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಸಿಗುತ್ತೆ, ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ, ನಿಮಗೆ ಕಂಪ್ಲೀಟ್ ಆಪ್ಷನ್ ಫುಲ್ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ತುಂಬ ಒಂದು ಅಟ್ರಾಕ್ಟಿವ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2009 ಇರುತ್ತೆ, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ. ಪ್ರೈಸ್ ಬಂದರೆ ನಿಮಗೆ ಬರೀ 2,85,000 ಕೊಡ್ತೀರಿ ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟ್ ಮತ್ತೊಂದು ಗಾಡಿ ಇದೆ ನಿಮ್ಗೆ 2012 ಮಾಡಲ್ ಹೋಂಡಾ i20 ನೋಡ್ಬೋದು. ನೀವು ಮ್ಯಾಗ್ನಾ ಆಪ್ಷನಲ್ ಬರುತ್ತೆ. ನಿಮಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಕಿಲೋಮೀಟರ್ ತುಂಬ ಕಮ್ಮಿ ಓಡಿದೆ, ಒಂದು 44,000 ಕಿಲೋಮೀಟರ್ಸ್ ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದರೆ ನಿಮಗೆ 80% ಟೈರ್ಸ್ ಅವೈಲೇಬಲ್ ಇದೆ ಗಾಡಿನಲ್ಲಿ. ನಿಮಗೆ ಫ್ಯೂಚರ್ಸ್ ನೋಡೋಕೆ ಹೋಗಿದ್ರೆ ನಿಮಗೆ ಇದರಲ್ಲಿ ನಿಮಗೆ ನೋಡ್ಬೋದು AC ಪವರ್ ಸ್ಟೀರಿಂಗ್ ಫೋರ್ಡ್ ಬರುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ನಿಮಗೆ ಕಂಪ್ಲೀಟ್ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವೈಟ್ ಕಲರ್ ಇದೆ. ಇದು ಸೆಕೆಂಡ್ ಓನರ್ ಆಗಿದೆ, ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ಇದು 3,60,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಕ್ಲೋಸ್ಲಿ ಒಂದು 3,40,000 ಫೈನಲ್ ಆಗುತ್ತೆ ಗಾಡಿ. ಇದು ನೀವೇ ಲೋನ್ ನೋಡ್ತಾ ಇದ್ರೆ ಇದಕ್ಕೆ ಈ ಗಾಡಿಗೆ 3,15,000 ರೂಪಾಯಿ ನಿಮಗೆ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಲೋ ಬಜೆಟ್ i10 ಬಂದಿದೆ ನೋಡ್ಬೋದು. ನೀವು 2010 ಮಾಡಲ್ ಸ್ಪೋರ್ಟ್ಸ್, ಇದು 70,000 ಕಿಲೋಮೀಟರ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಒಂದು ಲೋ ಬಜೆಟ್ ಸಿಗುತ್ತೆ ನಿಮಗೆ, ಒಂದು 265 ಬಂದರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಈ ಗಾಡಿ. ನೆಕ್ಸ್ಟ್ ಮತ್ತೊಂದು i10 ಇದೆ ನಿಮಗೆ. ಹ್ಯಾಚ್ ಬ್ಯಾಕ್ ತುಂಬ ಆಪ್ಷನ್ಸ್ ಬಂದಿದೆ ಅಂತ ಹೇಳ್ಬೋದು, ಹೊಸ ಆಪ್ಷನ್ಸು. ಇದು 2013 ಮಾಡಲು i10 ಸ್ಪೋರ್ಟ್ಸ್ ಮಾಡಲ್ ಹೇಳ್ಬೋದು. ನಿಮಗೆ ನೋಡ್ಬೋದು ನಿಮಗೆ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ತುಂಬ ಕಮ್ಮಿ ಓಡಿದೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಇದು ಬರೀ 45,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಪ್ರೈಸ್ ವೈಸ್ ಬಂದರೆ ಇದು 3,90,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಒಂದು 3,75,000 ಬಂದರೆ ಆಗುತ್ತೆ. ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ ಒಂದು 3,25,000 ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು i10 ಇದೆ ನೋಡ್ಬೋದು. ನಿಮಗೆ ಒಂದು ರೆಡ್ ಕಲರು 2011 ಮಾಡಲು i10 ಇದು ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ನಿಮಗೆ 60,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ನೋಡ್ಬೋದು ಕಪಾ ಇಂಜಿನ್ ಬರುತ್ತೆ, 1.2 ಲೀಟರ್ ಕಪಾ ಇಂಜಿನ್ ಬರುತ್ತೆ. ಇದು ಬ್ಯಾಂಗ್ಳೂರು ಗಾಡಿಗಳು ಇರುತ್ತೆ ನಮ್ಮ ಜೊತೆ. ನೋಡ್ಬೋದು ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ವೈಸ್ ಬಂದರೆ ಇದು 3,40,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕ್ಲೋಸ್ಲಿ ಒಂದು 3,20,000 ಗಾಡಿ ಕೊಡ್ಬೋದು ಅಂತಿರ್ಬೋದು. ತುಂಬ ಜನ ಕೇಳ್ತಾ ಇದ್ದಾರೆ ಒಂದು ಸಾಫ್ಟ್ ಡ್ರೈವ್ ಗಾಡಿ ಬೇಕಂದ್ಬಿಟ್ಟು. ಒಂದು ಹೋಂಡಾನಲ್ಲಿ ಒಂದು ಸಾಫ್ಟ್ ಡ್ರೈವ್ ಗಾಡಿ ಅಂದರೆ ಜಾಜ್ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಒಂದು ಹೋಂಡಾ ಜಾಜ್ ಇದೆ ಅಂತ 2009 ಮಾಡಲ್ ಹೋಂಡಾ ಜಾಜ್ ಇದೆ. ಇದು 95,000 ಕಿಲೋಮೀಟರ್ ಗಾಡಿ ಓಡಿದೆ. ಗಾಡಿ ತುಂಬ ಕಂಡೀಷನ್ ಬ್ಯೂಟಿಫುಲ್ ಕಂಡೀಷನ್ ಇದೆ. ಒಂದು ಸಾಫ್ಟ್ ಡ್ರೈವ್ ಬೇಕಂದ್ರೆ ಹೋಂಡಾ ತೊಗೊಬೋದು. ನಿಮಗೆ ಕಂಪ್ಲೀಟ್ ಫೀಚರ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ABS, ಏರ್ ಬ್ಯಾಗ್ಸು ಕಂಪ್ಲೀಟ್ ಒಂದು ಫೀಚರ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ಇದು 3,15,000 ಕಸ್ಟಮರ್ ಕೋಟ್ ಮಾಡಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಜೊತೆ ಮತ್ತೊಂದು ಇದೆ, ವೈಟು ಇದೆ, ನಿಮ್ಮ ಜೊತೆ ರೆಡ್ ಕಲರ್ ಇದೆ ನೋಡ್ಬೋದು. ನಿಮಗೆ 2012 ಮಾಡಲು ಹೋಂಡಾ ಜಾಜ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ರೆಡ್ ಕಲರ್. ಇದು ಬರೀ ನಿಮಗೆ 58,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಇದು 1.2 ಲೀಟರ್ ಇಂಜಿನ್ ಇರುತ್ತೆ. ಇದರಲ್ಲಿ SMT ಇರುತ್ತೆ ವೇರಿಯಂಟ್. ಇದು ನೋಡ್ಬೋದು ಗಾಡಿ ತುಂಬ ಚೆನ್ನಾಗಿರುತ್ತೆ, ಕಂಪ್ಲೀಟ್ ಫೀಚರ್ಸ್ ಇರುತ್ತೆ. ನಮ್ಮ ಶೋರೂಮಲ್ಲಿ ಭೇಟಿ ಹೋದರೆ ಕಂಪ್ಲೀಟ್ ನಿಮಗೆ ಹಿಸ್ಟ್ರಿ ಗಾಡಿದು ಕಂಪ್ಲೀಟ್ಲಿ ಹಿಸ್ಟ್ರಿ ಗಾಡಿ ಶೋರೂಮಲ್ಲಿ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರು 3,80,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ ನಿಮಗೆ. ನೀವು ನೋಡ್ಬೋದು ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಚವರ್ಲೆಟ್ ಬೀಟ್ ಬಂದಿದೆ ಅಂದ್ಬಿಟ್ಟು. ಇದು 2014 ಮಾಡಲ್ LS ಇರುತ್ತೆ, ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಗಾಡಿ ಓಡಿಸ್ಬೇಕಂತಂದ್ರೆ. ಒಂದು ಸಿಟಿನಲ್ಲಿ ಒಂದು ಹ್ಯಾಚ್ ಬ್ಯಾಕ್ ಅಂದರೆ ಒಂದು ಒಳ್ಳೆ ಆಪ್ಷನ್ ಹೇಳ್ಬೋದು. ನಿಮಗೆ 2014 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 48,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ ಇದು 2,80,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೋದು ನಮ್ಮ ಜೊತೆ ಒಂದು ಮಾರುತಿ ಗಾಡಿ ಬಂದಿದೆ, ಮಾರುತಿ A-Star. ತುಂಬ ಜನ ಕೇಳ್ತಾರೆ ಒಂದು ಚಿಕ್ಕ ಗಾಡಿ ಬೇಕು, ಒಂದು ಆಟೋಮೆಟಿಕ್ ಬೇಕಂದ್ಬಿಟ್ಟು. ಇದು ಒಂದು ಚಿಕ್ಕ ಗಾಡಿ ಆಟೋಮೆಟಿಕ್ ಅಂತ ಹೇಳ್ಬೋದು. ನಿಮಗೆ 2012 ಮಾಡಲು ಬರೀ ನಿಮಗೆ 40,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಇರುತ್ತೆ. ನಿಮಗೆ 2012 ಮಾಡಲ್ ಇರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,40,000 ಕಸ್ಟಮರ್ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯೇಟ್ ಮಾಡಿಕೊಡ್ತೀರಿ ಫ್ರೆಂಡ್ಸ್. ಗಾಡಿಗಳು ತುಂಬ ಬ್ಯೂಟಿಫುಲ್ ಕಂಡೀಷನ್ ಇದೆ. ಪ್ರೈಸ್ ಜಾಸ್ತಿ ಅಂತ ಹೇಳ್ಬೋದು, ಬಟ್ ಗಾಡಿ ಕಂಡೀಷನ್ ಯಾಕಂದರೆ ಒಂದು ಯೂಸ್ ಕಾರ್ ತೊಗೊಂಡಿದ್ರೆ
ಕ್ವಾಲಿಟಿ ಇರಬೇಕು ಗಾಡಿನಲ್ಲಿ, ಕ್ವಾಲಿಟಿ ಇದ್ದರೆ ನಾವು ಗಾಡಿ ಶೋರೂಮಲ್ಲಿ ಇಟ್ಕೊಂತೀರಿ. ಪ್ರೈಸು ಹಂಗೆ ಇರುತ್ತೆ, ಒಂದು ಬ್ಯೂಟಿಫುಲ್ ಒಂದು ಅಟ್ರಾಕ್ಟಿವ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಬಂದಿದೆ ನೋಡ್ಬೋದು. ಎಕ್ಸಾಕ್ಟ್ಲಿ ವೇರಿಯಂಟ್ ಇರುತ್ತೆ, ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. 2018 ಮಾಡಲು, ಸಿಂಗಲ್ ಓನರು, ಬರೀ 19,000 ಕಿಲೋಮೀಟರ್ ಗಾಡಿ ಓಡಿದೆ. ಹೌದು ಫ್ರೆಂಡ್ಸ್, ಬರೀ 19,000 ಕಿಲೋಮೀಟರ್ ಗಾಡಿ ಓಡಿದೆ. ಟಾಪ್ ಆ್ಯಂಡ್ ವೇರಿಯಂಟು ಬ್ಯೂಟಿಫುಲ್ ಕಂಡೀಷನ್ ಇದೆ. 2018 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ಬಂದ್ಬಿಟ್ಟು 490 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ನೋಡ್ಬೋದು, ಒಂದು ಮಾರುತಿ ವೇಗನಾರ್ ಇದೆ ನಿಮಗೆ. ತುಂಬ ಜನ ವೇಗನಾರ್ ಲೈಕ್ ಮಾಡ್ತೀರಾ, ಯಾಕಂದರೆ ಪರ್ಫಾರ್ಮೆನ್ಸು, ಮೈಲೇಜು, ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇರುತ್ತೆ ಗಾಡಿನಲ್ಲಿ. 2018 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ ಅಂತ ಹೇಳ್ಬೋದು ನಿಮಗೆ. ಪ್ರೈಸ್ ವೈಸ್ ಬಂದರೆ 390 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಒಂದು 375 ಆಗುತ್ತೆ ಫ್ರೆಂಡ್ಸ್. ಈ ಗಾಡಿಗೆ ನಿಮಗೆ ಬ್ಯಾಂಕ್ ಅವರು 3.5 ಲಕ್ಷ ರೂಪಾಯಿ ನಿಮಗೆ ಆರಾಮಾಗಿ ಲೋನ್ ಕೊಡ್ತಾರೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ಒಂದು ಮಾರುತಿ ಗಾಡಿ ಮಾರುತಿ ರಿಟ್ಸ್ ಇದೆ ನೋಡ್ಬೋದು ನಿಮಗೆ, ಡೀಸೆಲ್ ವೇರಿಯಂಟು. ಇದು ಬಂದ್ಬಿಟ್ಟು 2012 ಮಾಡಲ್ ಮಾರುತಿ ರಿಟ್ಸ್. ಇದು VDI ಆಪ್ಷನ್ ತುಂಬ ಜನ ಲೈಕ್ ಮಾಡ್ತೀರಾ. ಡೀಸೆಲ್ ಗಾಡಿ ಬೇಕು, ಒಳ್ಳೆ ಮೈಲೇಜ್ ಬೇಕು ಅಂದ್ಬಿಟ್ಟು ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ. 18 ಕಿಲೋಮೀಟರ್ ನಿಮಗೆ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ ನಿಮಗೆ. ಲಾಂಗಲ್ಲಿ 21 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸು 375 ಕೋಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಫೈನಲ್ ಪ್ರೈಸು 3,40,000 ಮಾತ್ರ ಫೈನಲ್ ಮಾಡ್ಕೊಡ್ತೀರಿ. ಈ ಗಾಡಿಗೆ ಬ್ಯಾಂಕ್ ಅವರು ನಿಮಗೆ 3 ಲಕ್ಷ ರೂಪಾಯಿ ನಿಮ್ಗೆ ಗಾಡಿ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ನೋಡೋದಂತ ಒಂದು ವೋಲ್ಕ್ಸ್ವ್ಯಾಗನ್ ಇದೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. 2014 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ, ಸೆಕೆಂಡ್ ಓನರ್ ಆಗಿದೆ. ಹೈಲೈನ್ ಇದೆ, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಅಟ್ರಾಕ್ಟಿವ್ ಕಲರ್ ಇದೆ, ಬ್ಲೂ ಕಲರ್ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ 560 ಕಸ್ಟಮರ್ ಕೋಟ್ ಮಾಡ್ತಾರೆ. ಫೈನಲ್ ಪ್ರೈಸ್ ಒಂದು 5,40,000 ಮಾತ್ರ ಫೈನಲ್ ಮಾಡ್ಕೊಡ್ತಾರೆ. ಈ ಗಾಡಿಗೆ 4,74,000 ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ಮತ್ತೊಂದು ಪೋಲೋ ಇದೆ. ಒಂದು ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಅಂತ ಒಂದು 2018 ಮಾಡಲ್ ಕಂಫರ್ಟ್ ಲೈನ್ ನಿಮಗೆ 1 ಲೀಟರ್ ಇಂಜಿನ್ ಪೋಲೋ ಬಂದಿದೆ ನಿಮಗೆ. ಬೇರೆ ನಿಮಗೆ 20,000 ಕಿಲೋಮೀಟರ್ ಗಾಡಿ ಹೊಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ಕಸ್ಟಮರ್ ಕೋಟ್ ಮಾಡ್ತಾ ಇರೋದು 675 ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ಒಂದು 6,50,000 ಬಂದರೆ ಫೈನಲ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಗಾಡಿಗೆ. ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ 90% ಫಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು ಗಾಡಿಗೆ. ತುಂಬ ಜನ ಕೇಳ್ತಾ ಇರ್ತಾರೆ, ಡೀಸೆಲ್ ಗಾಡಿ ಬೇಕು, ಕಮ್ಮಿ ಓಡಿರೋ ಗಾಡಿ ಬೇಕು, ಒಳ್ಳೆ ಮೈಲೇಜ್ ಸಿಗಬೇಕು ಅಂದ್ಬಿಟ್ಟು ನಮ್ಮ ಒಂದು ಹೋಂಡೈ ವರ್ನಾ ಬಂದಿದೆ. ಈ ಗಾಡಿ ನಿಮಗೆ ಬರೀ 34,000 ಕಿಲೋಮೀಟರ್ ಕಂಪ್ಲೀಟ್ಲಿ ಶೋರೂಮ್ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ನಿಮಗೆ. SX ಆಪ್ಷನಲ್ ಬರುತ್ತೆ ನಿಮಗೆ. 6+1 ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. 7 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ ನಿಮಗೆ. ಮ್ಯಾನ್ಯಲ್ ಡ್ರೈವ್ ಇರುತ್ತೆ. ಬೇರೆ 35,000 ಕಿಲೋಮೀಟರ್ಸು ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಪ್ರೈಸ್ ಬಂದರೆ ಫ್ರೆಂಡ್ಸ್ ಗಾಡಿ ಕಸ್ಟಮರ್ ಮಾಡ್ಬಿಟ್ಟು 8 ಲಕ್ಷ ಕೊಟ್ಟು ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಜನ ಹೇಳ್ತಾ ಇರ್ತೀರಾ, ಒಂದು ದೊಡ್ಡ ಬ್ರ್ಯಾಂಡು ಒಂದು ಚಿಕ್ಕ ಪ್ರೈಸಲ್ಲಿ ಕೊಡಬೇಕು ಅಂದ್ಬಿಟ್ಟು ನೋಡ್ಬೋದು ನಿಮಗೆ. ಅಂತ ಒಂದು ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಬಂದಿದೆ. ಕಂಫರ್ಟ್ ಲೈನ್ ಇದೆ. ಬೇರೆ ನಿಮಗೆ 24,000 ಕಿಲೋಮೀಟರ್ ಗಾಡಿ ಓಡಿದೆ. ಪೆಟ್ರೋಲ್ ವೇರಿಯಂಟು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ಲೋನ್ ಹೋದರೆ ನಿಮಗೆ ಆಲ್ಮೋಸ್ಟ್ 80% ಗಾಡಿ ನಿಮಗೆ ಫಂಡಿಂಗ್ ಸಿಗುತ್ತೆ ಬ್ಯಾಂಕಿಂದ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ನಿಮಗೆ 525 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 5 ಲ್ಯಾಕ್ಸ್ಗೆ ಫೈನಲ್ ಗಾಡಿ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ನಿಮಗೆ 4 to 425 ನಿಮಗೆ ಲೋನ್ ಸಿಗುತ್ತೆ. ಬೇರೆ 70,000 ತಗೊಂಬಂದರೆ ಒಂದು ಲಕ್ಸುರಿ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಮ್ಮ ಒಂದು ಮತ್ತೊಂದು ಹೋಂಡಾ ಗಾಡಿ ಇದೆ. ತುಂಬ ಜನ ಹೋಂಡಾ ಡೀಸೆಲ್ ಬೇಕು ಅಂತ ಕೇಳ್ತೀರಾ. ನಮ್ಮ ಜೊತೆ 2014 ಮಾಡಲ್ ಹೋಂಡಾ ಸಿಟಿ ಡೀಸೆಲ್ ಇದೆ ಅಂತ ಹೇಳ್ಬೋದು ನಿಮಗೆ. ಇದು 70,000 ಕಿಲೋಮೀಟರ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ನಿಮಗೆ. ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ನಿಮಗೆ. ABS, ಏರ್ ಬ್ಯಾಗ್ಸು, ಕ್ರೂಸ್ ಕಂಟ್ರೋಲು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ. ಒಂದು 20 ಕಿಲೋಮೀಟರ್ ನಿಮಗೆ 20 ಕಿಲೋಮೀಟರ್ ನಿಮಗೆ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ 5,60,000 ಕೋಟ್ ಮಾಡ್ತಿದ್ದೀರಿ. ಫೈನಲ್ ಪ್ರೈಸ್ ಒಂದು 5,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಇದು ತುಂಬ ಜನ ಲೈಕ್ ಮಾಡ್ತೀರಾ ಆಫ್ ರೋಡಿಂಗ್ ಹೋಗ್ಬೇಕಂಟು. ಆಫ್ ರೋಡಿಂಗ್ ಅಂದರೆ ಫೇವ್ರೇಟ್ ಗಾಡಿ ಅಂದರೆ ಒಂದು ಥಾರ್ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು 2014 ಮಾಡಲ್ ಥಾರ್ ಇದೆ. 4x4 ಇದೆ ನಿಮಗೆ. AC ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಮ್ಯಾಗ್ವಿಲ್ಸ್ ಇದೆ ಗಾಡಿಯಲ್ಲಿ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಮ್ಯಾಗ್ವಿಲ್ಸ್ ಇದೆ ನಿಮಗೆ. 4x4 ಇದೆ ನಿಮಗೆ. AC ಬರುತ್ತೆ ನಿಮಗೆ. ಹಾಟ್ ಟಾಪ್ ಇದೆ ನಿಮಗೆ. ಸನ್ ರೂಫ್ ಇದೆ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. 2014 ಮಾಡಲ್ ಇದೆ. ಸೆಕೆಂಡ್ ಓನರ್ ಆಗಿದೆ ಥಾರ್ ಇದು. ಪ್ರೈಸ್ ವೈಸ್ ಬಂದರೆ ನಿಮಗೆ 625 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸು 5,70,000 ಬರುತ್ತೆ. ಈ ಗಾಡಿಗೆ 100% ನಿಮಗೆ ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ತೀರಿ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್ ತುಂಬ ಜನ ನೋಡ್ತಾ ಇರ್ತೀರಾ, ಒಳ್ಳೆ ಮೈಲೇಜ್ ಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಮೈಲೇಜ್ ಬೇಕಂದರೆ ಡೀಸೆಲ್ ಗಾಡಿಯಲ್ಲಿ ಒಂದು ಸ್ಕೋಡಾ ಲಾರಾ ತೊಗೊಬೋದು ಫ್ರೆಂಡ್ಸ್ ನಿಮಗೆ. ನೋಡ್ಬೋದು 2010 ಮಾಡಲು ಸ್ಕೋಡಾ ಲಾರಾ. ಇದು ಎಲಿಗೆನ್ಸ್ ವೇರಿಯಂಟ್ ಇರುತ್ತೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ. ಪ್ರೈಸ್ ವೈಸ್ ಬಂದರೆ ಇದು 4,40,000 ಕಸ್ಟಮರ್ ಕೋಟ್ ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಲ್ ಆಗುತ್ತೆ. ಕ್ಲೋಸ್ಲಿ ಒಂದು 4,20,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ. ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ನಿಮಗೆ. ನಮ್ಮ ಹತ್ರ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಹೋಂಡೈ ವೆನ್ಯೂ ಬಂದಿದೆ ಅಂತ ಹೇಳ್ಬೋದು. ನೋಡ್ಬೋದು ನಮ್ಮ ಸೆಮಿ ಆಟೋಮೆಟಿಕ್ ನಿಮಗೆ ಹೋಂಡೈ ವೆನ್ಯೂ ಬಂದಿದೆ ಅಂತ ಹೇಳ್ಬೋದು. IMT ಇಂಜಿನ್ ಇರುತ್ತೆ ನಿಮಗೆ. ಇದು ಬಂದ್ಬಿಟ್ಟು 2022 ಮಾಡಲ್ ಇದೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಫ್ರೆಂಡ್ಸ್. ಬೇರೆ 9,000 ಕಿಲೋಮೀಟರ್ ಗಾಡಿ ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ನೋಡ್ಬೋದು ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ಸನ್ ರೂಫ್ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ.
ಬರೀ 9,000 ಕಿಲೋಮೀಟರ್ ಗಾಡಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ನೀವೇನಾದರೂ ಗಾಡಿ ಇದು ಹೊಸ ಗಾಡಿ ಹೋಗ್ಬೇಕಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಒಂದು 1575 ಆಗುತ್ತೆ. ಬಟ್ ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 990 ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನೀವು ಕಂಪ್ಲೀಟ್ಲಿ ಒಂದು SUV ಮಾಡೆಲ್ಸ್ ನೋಡ್ತೀನಿ ಫ್ರೆಂಡ್ಸ್. ನಿಮಗೆ ನೋಡ್ಬೋದು ನಮ್ಮ ಜೊತೆ ಒಂದು 2019 ಮಾಡೆಲ್ ಕ್ರೆಟಾ ಬಂದಿದೆ. ಇದೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ನಿಮಗೆ SX ಟಾಪ್ ಎಂಡ್ ಮಾಡೆಲ್ ಇರುತ್ತೆ. ನಿಮಗೆ ಸನ್ ರೂಫ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಇದೊಂದು ಪೆಟ್ರೋಲ್ ಗಾಡಿ ಇರುತ್ತೆ. ನಿಮಗೆ ಪೆಟ್ರೋಲ್ ಪ್ಲಸ್ ನಿಮಗೆ CNG ಇರುತ್ತೆ. ನಿಮಗೆ ಗಾಡಿ ತುಂಬ ಕಂಡೀಷನ್ ಇದೆ ಅಂತ ಹೇಳ್ಬೋದು. 45,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ ಇದು ಕಸ್ಟಮರ್ 1475 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ನೋಡ್ಬೋದು ಒಂದು ಸ್ಕೋಡಾ 80 ಇದೆ. 2012 ಮಾಡೆಲ್ ಸ್ಕೋಡಾ 80 ಇದೆ. ಇದು ಬರೀ ನಿಮಗೆ 61,000 ಕಿಲೋಮೀಟರ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ 750 ಕಸ್ಟಮರ್ ಕೊಟ್ಟು ಮಾಡ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಒಂದು ಹಾಟ್ ಸೆಲ್ಲಿಂಗ್ ಒಂದು ಮಾರ್ಕೆಟ್ ಅಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಅಂದರೆ ಒಂದು ಟೊಯೋಟಾ ಬ್ರ್ಯಾಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ನೋಡ್ಬೋದು ಒಂದು 2015 ಮಾಡೆಲ್ ಟೊಯೋಟಾ ಇನೋವಾ. ಇದು ಬರೀ 85,000 ಕಿಲೋಮೀಟರ್ ಗಾಡಿ ಓಡಿದೆ. ವಿ ವೇರಿಯಂಟ್ ಇದೆ. ಇದು 7+1 ಸೀಟರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ನೋಡ್ಬೋದು. ನಿಮಗೆ ಒಳ್ಳೆ ಕಲರ್ ಅಂತ ಹೇಳ್ಬೋದು. ಗಾಡಿನಲ್ಲಿ ಒಂದು ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರು ನಿಮಗೆ 1425 ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 13,70,000 ಬಂದರೆ ಫೈನಲ್ ಆಗುತ್ತೆ ಅಂತ ಹೇಳ್ಬೋದು. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂದ ಮತ್ತೊಂದು ಗಾಡಿ ಇದೆ, 2009 ಮಾಡೆಲ್ ಇನೋವಾ ಇದೆ ಅಂತ ಹೇಳ್ಬೋದು. ನಿಮಗೆ ವಿ ವೇರಿಯಂಟ್ ಇದೆ. ಇದು ನೀವು ನೋಡ್ಬೋದು, ಇದು 91,000 ಕಿಲೋಮೀಟರ್ ಗಾಡಿ ಓಡಿದೆ. ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಅನ್ಬೋದು. ವಿ ವೇರಿಯಂಟ್ ಇದೊಂದು ಟಾಪ್ ಎಂಡ್ ಮಾಡೆಲ್ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಬರೀ 5,74,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು ನೀವು. ಇದು ಟೊಯೋಟಾ ಇನೋವಾ ಕ್ರಿಸ್ಟಾ. ಇದು 2018 ಮಾಡೆಲ್. ಇದು ಸೆಕೆಂಡ್ ಓನರ್ ಆಗಿದೆ. 91,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ ಇದು 7+1 ಇರುತ್ತೆ. ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು 17,25,000 ಕಸ್ಟಮರ್ ಕೊಟ್ಟು ಮಾಡ್ತಾರೆ. ಕ್ಲೋಸ್ಲಿ ಒಂದು 16,90,000 ಗಾಡಿ ಆಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತ ಮತ್ತೊಂದು XUV ಇದೆ ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು 2017 ಮಾಡೆಲ್ ಮಹೇಂದ್ರ XUV W8 ಬರುತ್ತೆ. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಇದರಲ್ಲಿ ಇದು ನಿಮಗೆ 90,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರತಿಯೊಂದು ಆಪ್ಷನ್ ABS, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸು, ಮ್ಯಾಗ್ ಎಲ್ಲ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರ್ 11,74,000 ಕೊಟ್ಟು ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 11 lakhs ಗಾಡಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು. ನಿಮಗೆ ಇದು ಹೋಂಡಾ CRV ಅಂದ್ಬಿಟ್ಟು ಒಂದು ಒಳ್ಳೆ ಲಕ್ಸುರಿ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಓಡಿಸ್ಬಿಟ್ಟು ನಿಮಗೆ ಇದು 2007 ಮಾಡೆಲ್ ಇದೆ. ಸೆಕೆಂಡ್ ಓನರ್ ಆಗಿದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರ್ 5,75,000 ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 5,50,000 ಫೈನಲ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ತುಂಬ ಜನ ಕೇಳ್ತಾ ಇರ್ತೀರಾ ಮುಸ್ಟಬಿಷಿ ಬ್ರ್ಯಾಂಡ್ ಬೇಕನ್ಬಿಟ್ಟು ಅಂತ. ಮುಸ್ಟಬಿಷಿ ಸಿಡಿಯಾ ಬಂದಿದೆ ಅಂತ ಹೇಳ್ಬೋದು. 2010 ಮಾಡೆಲ್ ಮುಸ್ಟಬಿಷಿ ಸಿಡಿಯಾ. ಇದು ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 79,000 ಕಿಲೋಮೀಟರ್ ಗಾಡಿ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದೆ ನೋಡ್ಬೋದು. ತುಂಬ ಚೆನ್ನಾಗಿದೆ ಇಂಟೀರಿಯರ್ ಹೇಳ್ಬೋದು. ಓಮೋ ಸ್ಟೇರಿಂಗ್ ಬರುತ್ತೆ. ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ. ನಿಮಗೆ ಏರ್ ಬ್ಯಾಗ್ಸು, ABS ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಕಸ್ಟಮರ್ 4,90,000 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರತಿಯೊಂದು ಗಾಡಿ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಪಾರ್ಟ್ 1 ನಿಮಗೆ ಕಂಪ್ಲೀಟ್ಲಿ ಒಂದು ಮಿಡ್ ಸೆಗ್ಮೆಂಟ್ ಇರುತ್ತೆ. ಪಾರ್ಟ್ 2 ನಿಮಗೆ ಕಂಪ್ಲೀಟ್ಲಿ ಒಂದು ಲಕ್ಸುರಿ ಸೆಗ್ಮೆಂಟ್ ಇರುತ್ತೆ. ನಿಮಗೆ ತುಂಬ ಜನ ಕೇಳ್ಕೊಂಡಿದ್ರಿ ವಿಡಿಯೋ ಮಾಡ್ತಲ್ಲ ಎಷ್ಟು ಕಾಸಿಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್ ನಿಮಗೆ ನಮ್ಮದು ಶೋರೂಮಲ್ಲಿ ಒಂದು ಸ್ವಲ್ಪ ರಿನೋವೇಷನ್ ಆಗ್ತಿತ್ತು, ಅದಕ್ಕೆ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್ ನಾನು ನಿಮಗೆ ಕಮಿಟ್ ಮಾಡ್ತೀರಿ ಕಿ ಎವ್ರಿ 15 ಡೇಸ್ ನಿಮಗೆ ಎವ್ರಿ 15 ದಿವಸಕ್ಕೆ ನಿಮಗೆ ಹೊಸ ಗಾಡಿ ತೋರಿಸ್ತಾ ಇರ್ತೀರಿ ಅಂದ್ಬಿಟ್ಟು. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ತಿಳಿಸಿ. ಒಂದು ಒಳ್ಳೆ ಗಾಡಿ ಎಸ್ ಕಾರ್ಸಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್.